ಪ್ರತಿ ಬಾರಿ ನಾನು ಹೇಳ್ತಾ ಬಂದಿರೋ ಹಾಗೆ ಸಿನಿಮಾ ಅನ್ನೋದು ಒಂದು ಅನುಭವ. ಅದನ್ನ ಕೊಡೋದು ನಿರ್ದೇಶಕರ ಜವಾಬ್ದಾರಿ. ಅದಕ್ಕೋಸ್ಕರ ನೀವು ಹೊಡೆದಾಡಿಸ್ತಿರೋ, ಅಳಿಸ್ತಿರೋ, ಇಲ್ಲ ಜನರನ್ನ ಟ್ರಿಗರ್ ಮಾಡೋ ವಿಷಯಗಳನ್ನ ತಂದು ಉಪದೇಶ ಮಾಡ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಅಂಡ್ ಏನೇ ಹೇಳಿದ್ರು ದಟ್ಸ್ ಟೋಟಲಿ ಫೈನ್, ಬಿಕಾಸ್ ಸಿನಿಮಾ ಅಂದ್ಮೇಲೆ ಅಷ್ಟು ಲಿಬರ್ಟಿ ಅಂತೂ ಇದ್ದೇ ಇದೆ. ಹಾಗಂತ ಗೊತ್ತಿರೋ ವಿಷಯಗಳನ್ನ, ಸುಮಾರು ಸಲ ಹೇಳಿ ಆಗಿರೋ ವಿಷಯಗಳನ್ನೇ ಪುನಃ ಪುನಃ ತೋರಿಸ್ತಾ ಇಂಟೆಲಿಜೆನ್ಸ್ ಅನ್ನೋ ಹೆಸರಲ್ಲಿ ಕನ್ಫ್ಯೂಸ್ ಮಾಡೋದು, ಅಲ್ಲ ಕನ್ಫ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡೋದು, ಟ್ರಿಕ್ ಮಾಡೋದು, ಇದೆಲ್ಲ ಯಾರಿಗೆ ಹೇಗ್ ವರ್ಕ್ ಆಗತ್ತೋ ಏನ್ ಫೀಲ್ ಕೊಡುತ್ತೋ ಗೊತ್ತಿಲ್ಲ. ಬಟ್ ಪರ್ಸನಲಿ ನನಗಂತೂ ಅಷ್ಟಾಗಿ ವರ್ಕ್ ಆಗೋದೇ ಇಲ್ಲ. ಯುಐ ಇದು ನಮ್ಮ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಸ್ಟೋರಿ ವಿಚಾರಕ್ಕೆ ಬಂದ್ರೆ ಇಲ್ಲಿ ಸಮಾಜನ ಬಿಂಬಿಸೋ ತರ ಎರಡು ಪಾತ್ರಗಳಿವೆ. ಒಂದು ಸತ್ಯ ಅಂಡ್ ಇನ್ನೊಂದು ಹೆಸರೇನ್ ಹೇಳಲ್ಲ, ನೀವೇ ನೋಡಿ ತಿಳ್ಕೊಳ್ಳಿ. ಬಟ್ ಆ ಪಾತ್ರ ಸ್ವಾರ್ಥ, ಮೋಸ, ಕೊಲೆ, ದರೋಡೆ ಹೀಗೆ ಪ್ರಪಂಚದಲ್ಲಿ ಕೆಟ್ಟದ್ದು ಅಂತ ಏನೇನಿದ್ಯೋ ಅದೆಲ್ಲದನ್ನು ಮೈ ತುಂಬಾ ತುಂಬಿಕೊಂಡು ಮೆರಿತಾ ಇರತ್ತೆ. ಸೊ ನಮ್ಮೊಳಗಿರೋ ಸತ್ಯ ಹೊರಗಿರೋ ಈ ಕೆಟ್ಟತನದ ವಿರುದ್ಧ ಹೋರಾಡೋದು, ಆ ಘರ್ಷಣೆನೇ ಸಿನಿಮಾ. ಅಂಡ್ ಈ ಅಂತರ್ಯುದ್ಧದ ಮೂಲಕ ಪ್ರಜೆಗಳಿಗೆ ಪ್ರಜಾಪ್ರಭುಗಳಿಗೆ ಉಪೇಂದ್ರ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇಲ್ಲಿ ನನಗೆ ಮೊದಲು ಇಷ್ಟ ಆಗಿದ್ದೇನೆಂದ್ರೆ ಉಪೇಂದ್ರ ಅವರ ಟ್ರೇಡ್ ಮಾರ್ಕ್ ಸ್ಟೈಲ್. ಬರ್ದಿರೋ ಒಂದೊಂದು ಸೀಕ್ವೆನ್ಸ್, ಪ್ರತಿಯೊಂದು ಸಂದರ್ಭ ಅಲ್ಲಿ ಏನ್ ಹೇಳ್ತಾ ಇದಾರೆ ಅನ್ನೋದು ಅರ್ಥ ಆಗತ್ತೆ. ಬಟ್ ಹಾಗಿದ್ರು ಅಬ್ಸರ್ವೇಷನ್ ಮಾತ್ರ ನಿಲ್ಲೋದೇ ಇಲ್ಲ. ಬಿಕಾಸ್ ಉಪ್ಪಿ ಅವರ ಟ್ರೀಟ್ಮೆಂಟೇ ಹಾಗೆ. ಒಂದು ವಿಚಾರನ ಎತ್ಕೊಂಡು ಅದನ್ನ ಹಲವು ಭಾಗಗಳಾಗಿ ಹಲವು ರೀತಿಯಲ್ಲಿ ಮಲ್ಟಿಲೇಯರ್ಡ್ ಅಪ್ರೋಚ್ ಇಟ್ಕೊಂಡು ಹೇಳೋದು. ಆ ಪ್ರೆಸೆಂಟೇಷನ್ ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅದರ ಡೋಸೇಜ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಬಟ್ ಸ್ಟಿಲ್ ಅವು ನಮ್ಮ ಯೋಚನೆಗಳನ್ನ ಚೆನ್ನಾಗಿ ಪ್ರವೋಕ್ ಮಾಡ್ತವೆ. ಇನ್ನು ವಿಷಯಗಳನ್ನ ನರೇಟ್ ಮಾಡುವಾಗ ಸಣ್ಣದಾಗಿ ಅಲ್ಲಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಬಂದಿದ್ದು, ಇಲ್ಲ ಇದು ಇರೋದೇ ಹೀಗೆ, ಇದು ಹಿಂಗೆ ನಡೆಯೋದು ಅನ್ನೋ ತರ ಮೊದಲೇ ಕನ್ವಿನ್ಸ್ ಮಾಡಿ ನಂತರ ಆಕ್ಚುಯಲ್ ಸೀಕ್ವೆನ್ಸಸ್ ನ ಓಪನ್ ಅಪ್ ಮಾಡಿದ್ದು ನನಗೆ ಸಖತ್ ಇಷ್ಟ ಆಯ್ತು. ಅಂಡ್ ಅದರಿಂದಾಗಿ ಆ ಸೀನ್ ಬರೋ ಮುಂಚೆನೆ ಆಡಿಯನ್ಸ್ ಪ್ರಿಪೇರ್ ಆಗ್ಬಿಡ್ತಾರೆ. ಓಕೆ, ಫಿಲ್ಮ್ ಈ ತರ ಹೋಗ್ತಾ ಇದೆ, ನಾವದನ್ನ ಹೀಗೆ ಅರ್ಥ ಮಾಡ್ಕೋಬೇಕು ಅಂತ. ಈ ಪ್ರೊಸೆಸ್ ಅಲ್ಲಿ ಸಿಕ್ಕಾಪಟ್ಟೆ ಮೆಟಾಫರ್ಸ್ ನ ಬಳಸಿದ್ದಾರೆ. ಇನ್ಫ್ಯಾಕ್ಟ್ ಇಡೀ ಸಿನಿಮಾನೇ ಮೆಟಾಫರ್ಸ್ ಒಳಗೆ ಮುಳುಗ್ ಹೋಗಿದೆ ಅಂದ್ರೂ ತಪ್ಪಾಗಲ್ಲ, ಅಷ್ಟು ಹೆವಿ ಇದೆ. ಅಂಡ್ ಅವುಗಳ ಜೊತೆ ನಾವು ಯಾವ ಹಂತದವರೆಗೆ ಕನೆಕ್ಟ್ ಆಗಿರ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ. ಸಮ್ಟೈಮ್ಸ್ ಓವರ್ ಅಂತಾನೂ ಅನ್ಸತ್ತೆ. ಇನ್ನು ಬೆಸ್ಟ್ ಪಾರ್ಟ್ ಅಂದ್ರೆ ಸಿನಿಮಾದ ಮೊದಲ 15 ನಿಮಿಷ ಸಖತ್ ಹೈ ಮೂಮೆಂಟ್ ಅಂತ ಕ್ರಿಯೇಟ್ ಆಗಿದ್ದೆ ಅಲ್ಲಿ. ಪ್ರೇಕ್ಷಕರ ಪರ್ಸ್ಪೆಕ್ಟಿವ್ ಇಂದ ಸಿನಿಮಾನ ಡಿಸ್ಪ್ಲೇ ಮಾಡಿ ಅದರ ಮಧ್ಯೆ ಡೈಲಾಗ್ ಗಳನ್ನ ಇಟ್ಟು ಮೈಂಡ್ ಸೆಟ್ ಜೊತೆ ಚೆನ್ನಾಗಿ ಆಟ ಆಡಿದ್ದಾರೆ. ಲೈಕ್ ಉಪ್ಪಿ ಅವರ ಪೀಕ್ ಕ್ರಿಯೇಟಿವಿಟಿನ ನಾವಲ್ಲಿ ಕಾಣಬಹುದು. ಇದರ ಹೊರತಾಗಿ ಕಲ್ಕಿ ರೆಫರೆನ್ಸ್, ನಿಜವಾಗ್ಲೂ ಕಲ್ಕಿ ಅಂದ್ರೆ ಯಾರು, ಅದಕ್ಕೆ ಡೈರೆಕ್ಟರ್ ಅವರು ಕೊಟ್ಟಿರುವಂತ ವಿವರಣೆ, ಪ್ರಕೃತಿ ಬಗ್ಗೆ, ನಿಮ್ಮೆಲ್ಲರ ಬಗ್ಗೆ ಮಾತಾಡಿರುವಂತದ್ದು, ಹಾಗೆ ದೇಶ ಪ್ರೇಮ, ದೇಶದ್ರೋಹ ಇವೆರಡರ ಮಧ್ಯೆ ಇರೋ ಥಿನ್ ಲೈನ್ ಅಂಡ್ ಈಗಿನ ಸಮಾಜದಲ್ಲಿ ಅದನ್ನ ಎಷ್ಟು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ತಿದ್ದಾರೆ. ಆಲ್ಸೋ ಆ ಎರಡು ಮೇನ್ ಕ್ಯಾರೆಕ್ಟರ್ಸ್ ನ ನೀಟಾಗಿ ಸಪರೇಟ್ ಮಾಡಿ ಸಿಂಬಲೈಸ್ ಮಾಡ್ಕೊಂಡು ಫ್ರಮ್ ದ ಬಿಗಿನಿಂಗ್ ಡಿಫೈನ್ ಮಾಡ್ತಾ ಬರ್ತಾರೆ. ಅದರ ಸುತ್ತಮುತ್ತ ಒಳ್ಳೆ ಎನ್ವೈರನ್ಮೆಂಟ್ ಅನ್ನ ಕಟ್ಕೊಟ್ಟಿದ್ದಾರೆ. ಜೊತೆಗಿರೋ ಪಾತ್ರಗಳನ್ನು ಅಷ್ಟೇ ಸಟಲ್ ಆಗಿ ತಗೊಂಡು ಹೋಗಿದ್ದಾರೆ. ಇನ್ನು ನನಗೆ ಇಲ್ಲಿ ಯಾವುದನ್ನು ರಿವೀಲ್ ಮಾಡೋದಕ್ಕೆ ಇಷ್ಟ ಇಲ್ಲ. ಬಟ್ ಸ್ಟಿಲ್ ಎಲ್ಲಾನು ಕಳ್ಕೊಂಡಾಗ ಮನುಷ್ಯ ಮೃಗಕ್ಕಿಂತನೂ ಕಡೆ ಆಗ್ತಾನೆ. ಸತ್ತ ತಲೆಗಳ ಸಾಮೂಹಿಕ ತಿಥಿ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನೋ ಡೈಲಾಗ್ಗಳು, ಜೊತೆಗೆ ಅಪ್ಪ ಮಕ್ಕಳನ್ನೆಲ್ಲ ಗುಡ್ಡೆ ಹಾಕೊಂಡು ಪ್ರಶ್ನೆ ಕೇಳಿದ್ದು, ಹಾಗೆ ಆ ಫೈನಲ್ ಶಾಟ್ ಅಲ್ಲಿ ನಮ್ಮ ಯುವಕರು ತಲೆಲ್ ಉಳಿದೇ ಇರೋ ರೀಲ್ಸ್ ನ ತಲೆಗ್ ಹಾಕೊಳ್ಳೋದ್ರಲ್ಲೇ ಹೆಚ್ಚು ಟೈಮ್ ವೇಸ್ಟ್ ಮಾಡ್ತಾ ಇದಾರಲ್ಲ ಅಂತ ಸಿಂಬಾಲಿಕ್ ಆಗಿ ಹೇಳಿದ್ದು ಒಂಥರ ಚೆನ್ನಾಗಿತ್ತು, ಇಷ್ಟನೂ ಆಯ್ತು. ಅಡಿಷನಲ್ ಆಗಿ ಮ್ಯೂಸಿಕ್ ಪರವಾಗಿಲ್ಲ, ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಉಪೇಂದ್ರ ಅವರು ಅಜನೀಶ್ ಅವ್ರ ಕಡೆಯಿಂದ ಒಳ್ಳೆ ಔಟ್ಪುಟ್ ಅನ್ನೇ ಕೊಡ್ಸಿದ್ದಾರೆ. ನೆಗೆಟಿವ್ಸ್ ಅಂತ ಬಂದ್ರೆ ಇಲ್ಲಿ ಎಲ್ಲಕ್ಕಿಂತ ಮೊದಲು ನಿಲ್ಲೋದು ಅನುಭವ, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಅದು ಈ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಮಿಸ್ ಆಗಿದೆ. ಸ್ಟಾರ್ಟಿಂಗ್ ಒಂದು 15 ನಿಮಿಷ ಡಿಫ್ರೆಂಟ್ ಆಗಿತ್ತು ಬಿಟ್ರೆ ಉಳಿದಿದ್ದೆಲ್ಲ ಲೆಕ್ಚರ್ ಕೇಳ್ತಿರೋ ಫೀಲ್ ನ ತರ್ಸತ್ತೆ. ಇವ್ರು ಹಿಂಗೆ ಇಂಥವ್ರಿಂದ ಸಮಾಜ ಹಾಳಾಗ್ತಾ ಇದೆ, ಜನ ಸರಿ ಇಲ್ಲ, ಸತ್ ಪ್ರಜೆಗಳು ಅವ್ರ ಕೈಗೆ ಪವರ್ ಕೊಟ್ಟು ವಿಧಾನಸೌಧದಲ್ಲಿ ಮಲಗಿಸಿದ್ರು ಕೂಡ ವಾಪಸ್ ಬಂದು ತಮ್ಮನ್ನ ಆಳೋದಕ್ಕೆ ಒಬ್ಬ ಬೇಕೇ ಬೇಕು ಅಂತ ನಿಂತ್ಕೊಂಡಿದ್ದು. ಇವನ್ ಕಲ್ಕಿ ಅವತಾರನ ಇನ್ಕ್ಲೂಡ್ ಮಾಡಿರೋದು ಸಹ ಉಪೇಂದ್ರ ಅವರು ತಮ್ಮ ಐಡಿಯಾಲಜಿನ ಕನ್ವೆ ಮಾಡೋದಕ್ಕೆ. ಸೊ ಇಡೀ ಸಿನಿಮಾನ ನೋಡಿದಾಗ ಎಂಗೇಜಿಂಗ್ ಆಗಿ ಅಲ್ಲ ಎಂಟರ್ಟೈನ್ಮೆಂಟ್ ಲೆಕ್ಕದಲ್ಲಿ ಯಾವ ಸೀಕ್ವೆನ್ಸ್ ಕೂಡ ಇರ್ಲಿಲ್ಲ. ಇದ್ರ ಜೊತೆ ಕನ್ಫ್ಯೂಸ್ ಮಾಡೋದನ್ನೇ ಇಂಟೆಲಿಜೆನ್ಸ್ ಅಂತ ತೋರ್ಸೋದಕ್ಕೆ ನೋಡಿದ್ದು. ಆಕ್ಚುಲಿ ಕನ್ಫ್ಯೂಸ್ ಆಗೋ ತರ ಮ್ಯಾಟರ್ ಏನ್ ಇರ್ಲಿಲ್ಲ, ಬಟ್ ಆ ಅಪ್ರೋಚ್ ಇದೆಯಲ್ಲ ಅದು ಒಂದು ಹಂತನ ತಲುಪದ ಮೇಲೆ ಇರಿಟೇಟ್ ಮಾಡೋದಕ್ಕೆ ಶುರು ಮಾಡ್ತು. ಅಷ್ಟೊಂದು ಎಕ್ಸ್ಟ್ರೀಮ್ ಆಗಿ ಹೇಳೋದೇ ಬೇಕಾಗಿರ್ಲಿಲ್ಲ. ಸಿನಿಮಾದಲ್ಲಿ ಉಪ್ಪಿ ಅವರು ಹೇಳ್ತಾ ಇರೋದು ನಾವೀಗಾಗ್ಲೇ ನೋಡಿ ಆಗಿರೋ ವಿಷಯಗಳು, ಸೊ ಅರ್ಥ ಆಗದೆ ಇರೋದು ಅಂತ ಏನೂ ಇಲ್ಲ. ಆದ್ರೆ ಒಬ್ಬ ಪ್ರೇಕ್ಷಕನಾಗಿ ಇಂಟೆಲಿಜೆಂಟ್ ರೈಟಿಂಗ್ ಅಂದ್ರೆ ಏನು, ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಅಂದ್ರೆ ಏನು, ಇವೆರಡರ ನಡುವೆ ಇರುವಂತ ಡಿಫರೆನ್ಸ್ ಎಷ್ಟು ಅದನ್ನ ನಾವು ಖಂಡಿತ ಅರ್ಥ ಮಾಡ್ಕೊಳ್ಳೇಬೇಕು. ಇನ್ನು ಸ್ಟೋರಿ ವೈಸ್ ಮತ್ತಷ್ಟು ಡೆಪ್ತ್ ಬೇಕಾಗಿತ್ತು. ಹಾಗೆ ನರೇಷನ್, ಸ್ಕ್ರೀನ್ ಪ್ಲೇ ತುಂಬಾ ಕಡೆ ಚೆಲ್ಲಾಪಿಲ್ಲಿ ಆಗಿದೆ, ಒಂದು ಪ್ರಾಪರ್ ಫ್ಲೋ ಅಂತ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಉಪೇಂದ್ರ ಅವರು ತಮ್ಮ ಐಡಿಯಾಲಜಿಕಲ್ ಎಲಿಮೆಂಟ್ಸ್ ಜೊತೆಗೆ ಕಥೆ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅವರೇ ಹೇಳಿದ ರೀತಿ ಪ್ರೇಕ್ಷಕರಾಗಿ ನಮ್ಮಲ್ಲೂ ಫೋಕಸ್ ಅನ್ನೋದು ಹೆಚ್ಚಾಗಿ ಇರ್ತಿತ್ತು. ಹಾಗೇನೆ ಸೆಕೆಂಡ್ ಹಾಫ್ ನ ಎಕ್ಸಿಕ್ಯೂಟ್ ಮಾಡಿರುವಂತ ರೀತಿ, ಆ ಮೆದುಳಿನ ತರ ಇರುವಂತ ಮೇಜ್ ಒಳಗೆ ನಡೆದಂತ ಇವೆಂಟ್ಗಳು ಅದಿನ್ನೂ ಬೆಟರ್ ಆಗ್ಬೋದಾಗಿತ್ತು. ಎಸ್ಪೆಷಲಿ ಆ ಬ್ಲಾಕ್ ಔಟ್ ಎಡಿಟಿಂಗ್ ತುಂಬಾನೇ ಡಿಸ್ಟರ್ಬಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಇನ್ನು VFX ವರ್ಕ್ ಸಹ ಅಷ್ಟೊಂದು ಹಿಡಿಸ್ಲಿಲ್ಲ.
ಟೋಟಲ್ ಆಗಿ ಇದು ನನಗೆ ಅಬವ್ ಆವರೇಜ್ ಟು ಡೀಸೆಂಟ್ ವಾಚ್ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಹೇಳ್ತೀನಿ. ಬಟ್ ಉಪೇಂದ್ರ ಅವರ ಫಿಲ್ಮ್ ಆಗಿರೋದ್ರಿಂದ ಎಲ್ರಿಗೂ ಇದೇ ತರ ಅನ್ಸಿರ್ಬೇಕು ಅಂತ ಏನೂ ಇಲ್ಲ. ಯಾರ್ಯಾರಿಗೆ ಹೇಗೆ ಅರ್ಥ ಆಗಿರುತ್ತೆ ಅದು ಅವರ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ನೋಡಿರೋಂತ ಆಲ್ರೆಡಿ ಗೊತ್ತಿರುವಂತ ವಿಷಯಗಳನ್ನ ಉಪೇಂದ್ರ ಅವರು ತಮ್ಮ ಸ್ಟೈಲಲ್ಲಿ ಹೇಳಿದ್ದಾರೆ. ಬಟ್ ಈ ಸಲ ಎಂಟರ್ಟೈನ್ಮೆಂಟ್ ಕಮ್ಮಿ, ಲೆಕ್ಚರಿಂಗ್ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ಸೊ ಅರ್ಥ ಮಾಡ್ಕೋತೀರಾ, ಇದಕ್ಕೆ ಪ್ರಿಪೇರ್ಡ್ ಆಗಿ ಹೋಗ್ತೀರಾ ಅಂದ್ರೆ ಖಂಡಿತ ನೀವು ಈ ಸಿನಿಮಾನ ನೋಡ್ಬೋದು. ಇನ್ನ ನಿಮ್ಮಲ್ಲಿ ಆಲ್ರೆಡಿ ಸಿನಿಮಾನ ನೋಡಿ ಆಗಿರೋರಿದ್ರೆ ಖಂಡಿತ ಕೆಳಗಡೆ ನಿಮ್ಮ ಒಪಿನಿಯನ್ ಗಳನ್ನ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.